ಇದಕ್ಕೇನು ನಾವು ಸೈಕಾಲಜಿ ಓದ್ಕೊಂಡ್ ಬರ್ಬೇಕಾಗಿಲ್ಲ, ಫಿಲಾಸಫಿ ಓದ್ಕೊಂಡ್ ಬರ್ಬೇಕಾಗಿಲ್ಲ, ಅಥವಾ ಇನ್ನೇನೋ ಗ್ರಾಜುಯೇಟ್ಸ್ ಗಳಾಗಿ ಬರ್ಬೇಕಿತ್ತಿಲ್ಲ. ಕಾಮನ್ ಸೆನ್ಸ್. ಇವತ್ತು ಸಿನಿಮಾ ತಾರೆಗಳನ್ನ ಇಷ್ಟಪಡ್ತಾ ಇರೋದ್ರಿಂದ ಸಿನಿಮಾ ತಾರೆಗಳು ಸಿನಿಮಾದಲ್ಲಿ ತೋರಿಸ್ತಕ್ಕಂಥ ಎಲ್ಲ ಕೆಟ್ಟ ಗುಣಗಳು ನಮ್ಮ ಮಕ್ಕಳಲ್ಲಿ ಆವಾಹನೆ ಆಗ್ತಾ ಇದೆ. ಇದನ್ನ ತಪ್ಪಿಸೋದಿಕ್ಕೆ ಏನ್ ಮಾಡ್ಬೇಕು? ನಿಜವಾದ ಹೀರೋ ಯಾರು ಅಂತ ಅವ್ರಿಗೆ ಹೇಳ್ಕೊಡ್ಬೇಕು. ಯಾರು ನಾಯಕ ಅಂದ್ರೆ ಯಾರು ದೇಶಕ್ಕೋಸ್ಕರ, ಯಾರು ಧರ್ಮಕ್ಕೋಸ್ಕರ, ಯಾರು ಸಮಾಜಕ್ಕೋಸ್ಕರ, ಯಾರು ಇನ್ನೊಬ್ಬರಿಗೋಸ್ಕರ, ಯಾರು ತಮ್ಮ ಊರಿಗೋಸ್ಕರ ತನ್ನ ಜನರಿಗೋಸ್ಕರ ಪ್ರಾಣ ಕೊಟ್ಟಿರ್ತಾನೋ, ಯಾರು ದೇಶಕ್ಕೋಸ್ಕರ ಮರುಗುತ್ತಾನೋ, ಯಾರು ದೇಶಕ್ಕೋಸ್ಕರ ಕಣ್ಣೀರಿಡ್ತಾನೋ, ಯಾರು ದೇಶಕ್ಕೋಸ್ಕರ ತನ್ನ ಜೀವನವನ್ನ ಸಮರ್ಪಿಸ್ತಾನೋ, ಯಾರು ದೇಶಕ್ಕೋಸ್ಕರ ತನ್ನ ಸಮಯವನ್ನ ಮೀಸಲಿಡ್ತಾನೋ ಅಂಥವನನ್ನ ಹೀರೋ ಅಂತ ಕರೆಯಬೇಕಾಗತ್ತೆ. ಈ ಒಂದು ಪಾಠವನ್ನ ನಮ್ಮ ಜನಾಂಗಕ್ಕೆ, ಯುವ ಜನಾಂಗಕ್ಕೆ, ವಿಶೇಷವಾಗಿ ಹೈಸ್ಕೂಲ್ ಮಕ್ಕಳಿಗೆ ನಾವು ಸಾರ್ವತ್ರಿಕವಾಗಿ, ವ್ಯಾಪಕವಾಗಿ 1 ವರ್ಷ ಬೋಧನೆ ಮಾಡಿದರೆ ಸಾಕು. ಒಂದೇ 1 ವರ್ಷ ಬೋಧನೆ ಮಾಡಿದ್ರೆ ಸಾಕು.